ಬಾರ ಪರಿವಾರ ಎಂದಿ ಉದಯ್ ನೋಡೈ ಮನಕೆ ಮನಕೆ ಮಂತ್ರಿ ಸಂರಕ್ಷಣ ದರೆಯೊಳಗೆ ಮನವರ ಪಡಿಸಲು ದರೆಯೊಳಗೆ ಮನವರ ಪಡಿಸಲು ಹೊರಕ್ಕೆ ಹೋಗುವರು ಈಗಲನ ಹೊರಕ್ಕೆ ಹೋಗುವರು ಈಗಲನ ಸಾರ ವೈರಿಗಳ ಸದೆ ಬಡಿಯುವನ ಸಾರ ವೈರಿಗಳ ಸದೆ ಬಡಿಯುವನ ಕಲರ ತಲೆಯ ಚೆಂಡಾಡುವೆ ಯುಗದೆ ಕಲರ ತಲೆಯ ಚೆಂಡಾಡುವೆ ಯುಗದೆ ರಾಜ್ಯ ಬಾಲ ಪರಿವಾರ ಎಂದು ಉದಯ್ ನೋಡೈ ಮನಕೆ ಮನಕೆ ಮಂತ್ರಿ ಸಂರಕ್ಷಣ ಕಡಕ್ಕಾಡಿನಲ್ಲಿ ಖಡ್ಗವ ಬಿಡಿದ ಕಡಕ್ಕಾಡಿನಲ್ಲಿ ಖಡ್ಗವ ಬಿಡಿದ ಕಲರ ತಲೆಯ ಚೆಂಡಾಡುವೆ ಯುಗದೆ ಕಲರ ತಲೆಯ ಚೆಂಡಾಡುವೆ ಯುಗದೆ ರಾಜ್ಯ ಬಾರ ಪರಿವಾರ ಎಂದು ಉದಯ್ ನೋಡೈ ಮನಕೆ ಮನಕೆ ಮಂತ್ರಿ ಸಂರಕ್ಷಣ ಮಂತ್ರಿ ಮಹಾಪ್ರಭು ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಮಳೆ ಬೆಳೆಗಳು ಇದು ಪ್ರಜೆ ಪರಿವಾರವೆಲ್ಲ ಸುಖ ಕ್ಷೇಮದಿಂದಿರುವುದೇ ಅದನ್ನು ತಿಳಿಸುವಂತ ನಾವು ಅಪ್ಪಣ ಮಹಾಪ್ರಭು ಮಹಾಪ್ರಭು ಭೂಪಚಂದ್ರ ಸಾರ್ವಭೌಮ ಶೋಭಿಸುವುದು ರಾಜ್ಯವೆಲ್ಲ ಮಹಾಪ್ರಭು ಭೂಪಚಂದ್ರ ಸಾರ್ವಭೌಮ ಶೋಭಿಸುವುದು ರಾಜ್ಯವೆಲ್ಲ ಲೋಪವಿಲ್ಲದಂತೆ ಕೇಳಿ ಮಹಾಪ್ರಭು ಲೋಪವಿಲ್ಲದಂತೆ ಕೇಳಿ ನಿತ್ಯ ಬಾಳುತ್ತಿರುವರೈ ನಿತ್ಯ ಬಾಳುತ್ತಿರುವರೈ ಮಹಾಪ್ರಭು ಭೂಪಚಂದ್ರ ಸಾರ್ವಭೌಮ ಶೋಭಿಸುವುದು ರಾಜ್ಯವೆಲ್ಲ ಇಳೆಗಳೆಲ್ಲ ಮಳೆಗಳಾಗಿ ತಳತಳಿಸುವ ಬೆಳೆಯು ಬೆಳೆದ ಇಳೆಗಳೆಲ್ಲ ಮಳೆಗಳಾಗಿ ತಳತಳಿಸುವ ಬೆಳೆಯು ಬೆಳೆದು ಬೆಳೆದು ಸೌಖ್ಯದಿಂದ ಜನರು ಬೆಳೆದು ಸೌಖ್ಯದಿಂದ ಜನರು ನಿತ್ಯ ಬಾಳುತ್ತಿರುವರೈ ನಿತ್ಯ ಬಾಳುತ್ತಿರುವರೈ ಭೂಪಚಂದ್ರ ಸಾರ್ವಭೌಮ ಶೋಭಿಸುವುದು ರಾಜ್ಯವೆಲ್ಲ ಶೋಭಿಸುವುದು ರಾಜ್ಯವೆಲ್ಲ ಮಹಾಪ್ರಭು ಈ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಗಳು ಇದು ಬೆಳೆಗಳೆಲ್ಲ ಬೆಳೆದು ಪ್ರಜಾ ಪರಿವಾರವೆಲ್ಲ ಸುಖ ಕ್ಷೇಮದಿಂದಿರುವರು ಅದು ಅಲ್ಲದೆ ಹೊರ ದೇಶದ ರಾಜರು ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಕಾಲ ಕಾಲಕ್ಕೆ ತಂದೊಪ್ಪಿಸುತ್ತಿರುವರು ಇಷ್ಟಲ್ಲದೆ ಮುಂದೇನಪ್ಪಣೆ ಬರೇ ಬರೇ ಮಂತ್ರಿಶ ನಿನ್ನಂತ್ರ ತಂತ್ರ ನಿಪುಣ ಮಂತ್ರಿಯೋ ನನ್ನ ರಾಜ್ಯದಲ್ಲಿರುವಾಗ ನನಗೂ ನನ್ನ ರಾಜ್ಯಕ್ಕೂ ತೊಂದರೆ ಅಂದರೇನು ಈ ಪೀಠವನ್ನು ಅಪ್ಪಣ ಪ್ರಭು ಸೇರಿದಕ್ಷರ ನಮ್ಮ ಸೈನ್ಯವನ್ನು ಯಾವ ರೀತಿ ಇಟ್ಟಿರುವೆ ಅದನ್ನು ತಿಳಿಸುವಂತ ನಾವು ಆಗಬಹುದು ಸರೋಜರ ವರಂ ಪಿಡೆ ನಮ್ಮ
ಸೈನ್ಯವನ್ನು ಕಂಡರಿ ಹೊರ ರಾಜ್ಯ ಸೈನ್ಯವು ದಿಕ್ಕಟ್ಟಿ ಬೆದರಿ ಓಡುತ್ತಿರುವುದು. ಇಷ್ಟಲ್ಲದೆ ಮುಂದೇನಪ್ಪಣೆ? ಬಲೆ ಬಲೆ ಸೈನ್ಯಾಧ್ಯಕ್ಷ, ನಿನ್ನಂತ ಸೈನ್ಯಾದಿಯು ನನ್ನ ಸೈನ್ಯದಲ್ಲಿರುವಾಗ ನನಗೂ ನನ್ನ ಸೈನ್ಯಕ್ಕೂ ತೊಂದರೆ ಅಂದರೇನು? ಇನ್ನ ಸೈನ್ಯದಲ್ಲಿ ಇರುತ್ತಾನಾಗಿರು ಅಪ್ಪಣೆ. ಚಾರಣೆ ವರ್ತಮಾನವೇನು? ಏನೋ ನಾರದ ಮಾತು ಬರುತ್ತಿರುವರೆ ಅವರನ್ನು ಸಕಲ ಗೌರವದಿಂದ ಕರೆತನ್ನಿ. ನಾರಾಯಣ ನಾರಾಯಣ. ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ ನಾರಾಯಣ ನಾರಾಯಣ. ಈ ಜಗವೊಂದು ನಾಟಕ ಮಂದಿರ ನಾರಾಯಣ, ಈ ಜಗವೊಂದು ನಾಟಕ ಮಂದಿರ ನಾರಾಯಣ. ಜಗವೇ ಸೂತ್ರದ ಬೊಂಬೆಗಳಯ್ಯ ನಾರಾಯಣ, ಜಗವೇ ಸೂತ್ರದ ಬೊಂಬೆಗಳಯ್ಯ ನಾರಾಯಣ. ನೀನಾಡಿಸಿದಂತೆ ಜನರಾಡುವರಯ್ಯ ನಾರಾಯಣ, ನೀನಾಡಿಸಿದಂತೆ ಜನರಾಡುವರಯ್ಯ ನಾರಾಯಣ. ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕ ನಾರಾಯಣ, ಅಖಿಲಾಂಡ ಕೋಟೆ ಬ್ರಹ್ಮಾಂಡ ನಾಯಕ ನಾರಾಯಣ. ಶ್ರೀಧರ ಕೇಶವ ನಾರಾಯಣ, ಶ್ರೀಧರ ಶುಭಕರ ನಾರಾಯಣ, ಶ್ರೀಧರ ಕೇಶವ ನಾರಾಯಣ 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 ನಾರಾಯಣ. ಪೂಜ್ಯರಾದ ನಾರದ ಮಹರ್ಷಿಗಳಿಗೆ ವಂದಿಸುವೆವು. ರಾಜೇಂದ್ರ ಮಂತ್ರಿ ಮಂಡಲಾಧಿಪತಿ ಸರ್ವರಿಗೂ ಶುಭವಾಗಲಿ. ನಾರಾಯಣ ನಾರಾಯಣ. ಕರೆಸಿ. ಪೂಜ್ಯರೇ, ತಾವು ಎಲ್ಲಿಂದ ಎಲ್ಲಿಗೆ ಬಂದಿರಿ? ಅಲ್ಲಲ್ಲೇ ನಡೆದ ವಿಚಾರವನ್ನು ತಿಳಿಸಬೇಕೆಂದು ಬೇಡಿಕೊಳ್ಳುವೆನು. ನಾರಾಯಣ ನಾರಾಯಣ. ದುಷ್ಟಕೇತು ಮಹಾರಾಜ, ಪೂಜ್ಯರೇ, ತಿಳಿಸುವನಯ್ಯ ತಿಳಿಸುವೆನು. ನಾರಾಯಣ ನಾರಾಯಣ. ಕಳಿಂಗ ರಾಜ್ಯದ ಅರಸನಾದ ಸತ್ಯರಥ ಮಹಾರಾಜನು ರಾಜ್ಯವನ್ನು ಬಿಟ್ಟು ಹೋಗಿ ಬಹುಕಾಲವಾಯಿತು. ನಾರಾಯಣ ನಾರಾಯಣ. ಆ ರಾಜ್ಯವನ್ನು ಆಳಬೇಕಾದರೆ ನಿನ್ನ ವಿನಃ ಬೇರೆ ಯಾರಿಂದಲೂ ಸಾಧ್ಯವಿಲ್ಲ. ಈ ವಿಚಾರವನ್ನು ತಿಳಿಸೋಣವೆಂದೆಯೇ ಇಲ್ಲಿಗೆ ಬಂದೆನು. ನಾರಾಯಣ ನಾರಾಯಣ. ಪೂಜ್ಯರೇ, ನಿಮ್ಮ ಇಷ್ಟದಂತೆ ಆಗಲಿ. ಮಂತ್ರಿಷ, ಪ್ರಭು, ಸೈನ್ಯವನ್ನು ಸಿದ್ಧ ಮಾಡಿ ಕಳಿಂಗ ನಗರಕ್ಕೆ ಮುತ್ತಿಗೆ ಹಾಕಲು ಈಗಲೇ ಬರೋಣ. ಜೊತೆಗೊಳಿಸಿ ಸೈನ್ಯವ ಚತುರತೆಯಿಂದಲೇ, ಜೊತೆಗೊಳಿಸಿ ಸೈನ್ಯವ ಚತುರತೆಯಿಂದಲೇ, ಭ್ರಷ್ಟನಾದ ಮಂತ್ರಿಯು ಎಷ್ಟು ಬೇಡಿಕೊಂಡರೋ ದೃಷ್ಟಿಸಿ ನೋಡದೆ ಹಿಡಿಯಿರಿ ಕೈ ಸೆರೆಯನು, ದೃಷ್ಟಿಸಿ ನೋಡದೆ ಹಿಡಿಯಿರಿ ಕೈ ಸೆರೆಯನು, ಜೊತೆಗೊಳಿಸಿ ಸೈನ್ಯವ ಚತುರತೆಯಿಂದಲೇ.
ಪರಮಾತ್ಮ. ನಮ್ಮ ಮಹಾರಾಜ ಮಹಾರಾಣಿಯವರು ನಮ್ಮನ್ನು ಬಿಟ್ಟು ಹೋಗಿ ಬಹಳ ದಿನವಾಗಿರುವುದು. ಏನು ಮಾಡಲಿ? ಇರಲಿ, ಅರಮನೆಯಲ್ಲಿರುವ ಸೇವಕನನ್ನು ಕರೆಯಿಸಿ ಹುಡುಕುವ ಪ್ರಯತ್ನವನ್ನು ಮಾಡಿಸುವೆನು. ಯಾರಲ್ಲಿ? ಸೇವಕನೇ, ನಮ್ಮ ಮಹಾರಾಜ ಮಹಾರಾಣಿಯವರು ನಮ್ಮನ್ನು ಬಿಟ್ಟು ಹೋಗಿ ಬಹಳ ದಿನವಾಗಿರುವುದು. ಆದ್ದರಿಂದ ಅವರು ಎಲ್ಲಿದ್ದರೂ ಬಿಡದಂತೆ ಹುಡುಕಿಕೊಂಡು ಬರೋ ಭಾರವು ನಿನ್ನದಾಗಿರುವುದು. ಬೇಗನೆ ಬರುವಂತ ನಾವು. ಇಲ್ಲ ಸೇವಕನೇ, ಏನಾಯ್ತು? ಮಹಾರಾಜರು ನಮ್ಮ ಮಹಾರಾಣಿಯವರು ನಮ್ಮ ಮಹಾರಾಜರಿಲ್ಲದೆ ತಿಳಿದು ಧನುಧಾರಿಯಾಗಿ ಮಂತ್ರಿ ಪಂಡಿತರೊಡನೆ ಮಂತ್ರಿ ಸೈನ್ಯಾಧಿಕಾರಿಗಳ ಯುದ್ಧಕ್ಕೆ ಬರುತ್ತದೆ. ಸೇವಕ, ನೀನು ತಿಳಿದಿರುವುದು ತಪ್ಪು. ಆತನು ನನಗೆ ಕೊಡಬೇಕಾದ ಕಪ್ಪ ಕಾಣಿಕೆಯನ್ನು ಕೊಟ್ಟು ಹೋಗೋದಕ್ಕೆ ಬರುತ್ತಿರಬಹುದು. ಇರಲಿ, ಆತನು ಬಂದರೆ, ಆತನು ನನ್ನ ಮೇಲೆ ಯುದ್ಧಕ್ಕೆ ಬಂದರೆ ನೀನು ಆತನ ಮೇಲೆ ಯುದ್ಧಕ್ಕೆ ಸಿದ್ಧನಾಗು. ತತ್ತಿನ ಹೋಗು. ನಿಲ್ಲು ನಿಲ್ಲು ನೀಚನೆ, ನೀನೆಲ್ಲಿ ಹೋಗುವೆ? ನಿಲ್ಲು ನಿಲ್ಲು ನೀಚನೆ, ನೀನೆಲ್ಲಿ ಹೋಗುವೆ? ಕುಲ್ಲ ಸ್ವಭಾವಾತ್ತು ನಿನ್ನ ಕೊಲ್ವೆ ಬೇಗನೆ. ಕುಲ್ಲ ಸ್ವಭಾವಾತ್ತು ನಿನ್ನ ಕೊಲ್ವೆ ಬೇಗನೆ. ಮಂತ್ರಿಜ, ನಿನ್ನ ಸೈನ್ಯವನ್ನು ಒಪ್ಪಿಸಿ ನನಗೆ ಕೊಟ್ಟು ಶರಣಾಗತನಾಗೋ. ಇಲ್ಲ ಹೋದರೆ ಮಲ್ಲ ಯುದ್ಧಕ್ಕೆ ಸಿದ್ಧನಾಗೋ. ಹಲೋ ದುಷ್ಟಮ ರಾಜ, ಅರಸರಲ್ಲ ಇಲ್ಲದ ವೇಳೆಯಲ್ಲಿ ಮಂತ್ರಿಯ ಮೇಲೆ ಯುದ್ಧಕ್ಕೆ ಬಂದ ನೀನಾ ಮಹಾಶೂರನು. ನೀವು ತಂದಿರೋ ಕಪ್ಪ ಕಾಣಿಕೆಯನ್ನು ನನಗೆ ಒಪ್ಪಿಸಿ ಶರಣಾಗತನಾಗು. ಇಲ್ಲವಾದರೆ ಕಪ್ಪ ಕಾಣಿಕೆಯನ್ನು ಒಪ್ಪಿಸುವುದೇ? ಸಿದ್ಧನಾಗು. ಮಂತ್ರಿಜ, ಈ ಮಂತ್ರಿಯನ್ನು ಕೈ ಸೆರೆ ಹಿಡಿದಾಯ್ತು. ಈತನನ್ನು ಉಕ್ಕಿನ ಪಂಜರದಲ್ಲಿ ಇರಿಸಿ ಸಕಾಲದಲ್ಲಿ ಅನ್ನ ಆಹಾರವನ್ನು ಕೊಡ್ತಿರು. ಅದು ಅಲ್ಲದೆ ಈ ರಾಜ್ಯವನ್ನು ನೀರೇ ಆಳಿಕೊಂಡಿರು. ಅಪ್ಪರ ಪ್ರಭು.
ಏಕಮ್ಮ? ನನಗೆ ತಂದೆ ಇಲ್ಲವೇನಮ್ಮ? ಕುಮಾರ, ನಿನ್ನ ತಂದೆಯವರು ಆ ಶನಿದೇವರ ಕ್ರೂರ ದೃಷ್ಟಿಗೆ ಸಿಲುಕಿ ನನ್ನನ್ನು ನಡುಗಾಡಿನಲ್ಲಿ ಬಿಟ್ಟು ಜಲವನ್ನು ತರಲು ಹೋದವರು ಇನ್ನೂ ಬಾರಲಿಲ್ಲ. ನಾನು ನಿನ್ನನ್ನು ಅರಣ್ಯದಲ್ಲಿ ಹಡೆದು ಈ ರೀತಿ ಸಂಕಟ ಪಡುತ್ತಿರುವೆನು. ಎದ್ದ ಸೂತಕವು 10 ದಿವಸ. ಅಮ್ಮ, ಕುಮಾರ, ಸತ್ತ ಸೂತಕವು 11 ದಿವಸ. ಮುಂದಾದ ಸೂತಕವು 3 ಹಾ, ದಿವಸ. ಪರಮಾತ್ಮ. ಕುಮಾರ, ಋಣವೆಂಬ ಸೂತಕವು ಜನುಮ ಜನುಮಾಂತರಕ್ಕೂ ಕಾಣಿಸುವುದು. ಅಮ್ಮ, ಹಾ, ಕುಮಾರ, ಆ. ಎತ್ತ ಸೂತಕವು 10 ದಿವಸ, ಸತ್ತ ಸೂತಕವು 11 ದಿವಸ, ಮುಟ್ಟಾದ ಸೂತಕವು 3 ದಿವಸ, ಋಣವೆಂಬ ಸೂತಕವು ಜನುಮ ಜನುಮಾಂತರಕ್ಕೂ ಕಾಡಿಸುವುದು ತಾಯಿ. ಆದ್ದರಿಂದ ನಮ್ಮ ಶರೀರವನ್ನು ಯಾರಿಗಾದರೂ ವಿಕ್ರಯಿಸಿ ಇವರ ಮನೆ ಅನ್ನದ ಋಣವನ್ನು ತೀರಿಸೋಣ ನಡೆ ತಾಯಿ. ಕುಮಾರ, ಹಾಗೆ ಆಗಲಿ ಕಂದ, ನಿನ್ನಿಷ್ಟದಂತೆ ಆಗಲಿ. ಅಣ್ಣ, ಅಣ್ಣಯ್ಯ, ಬೇಗನೆ ಬರುವಿರಾ? ಅವ್ವ, ಏನವ್ವ, ಯಾಕವ್ವ ಕರಿತಾ ಇದೀಯಾ? ಅಣ್ಣ, ನಮ್ಮನ್ನು ಯಾರಿಗಾದರೂ ವಿಕ್ರಯಿಸಿ ನಮ್ಮನ್ನು ಋಣಮುಕ್ತರನ್ನಾಗಿ ಮಾಡಬೇಕೆಂದು ನಿಮ್ಮಲ್ಲಿ ಕೇಳಿಕೊಳ್ಳುವೆನು. ಯಾಕವ್ವ ತಂಗಿಯವ್ವ, ನಾವೇನಾರು ಅಂದ್ವೇನವ? ನಮ್ಮಿಂದ ಏನಾರು ಬೇಜಾರಾಯ್ತೇನವ? ಇಲ್ಲ ನಮ್ಮ ಮನೇಲಿ ಏನಾರು ಅಂದ್ಲೇನೋ ಕಡ್ಮುಡ್ಕಿ ಹೆಂಗ್ ಆಡ್ತಾಳೆ? ಅಣ್ಣಯ್ಯ, ಯಾರು ಏನು ಅಂದಿಲ್ಲ. ನಮಗೆ ಇಂದು ಋಣಬಾಧೆ ಎಂದು ತುಂಬಾ ಕಾಡುತ್ತಿರುವುದು. ಆದ್ದರಿಂದ ನಮ್ಮ ಶರೀರವನ್ನು ಯಾರಿಗಾದರೂ ವಿಕ್ರಯಿಸಿ ನಮ್ಮನ್ನು ಋಣಮುಕ್ತರನ್ನಾಗಿ ಮಾಡಬೇಕೆಂದು ಕೇಳಿಕೊಳ್ಳುವೆನು. ಅವ್ವ, ನೀನು ಬಂದ ಮೇಲೆ ನಾವು ಕಳ್ತನ ಎಲ್ಲ ಬಿಟ್ಬಿಟ್ಟು ಒಳ್ಳೆಯರಾಗಿ ಜೀವನ ನಡೆಸ್ಕೊಂಡು ಹೋಯ್ತಾ ಇದ್ದು. ಈಗ ನೀವು ನಮ್ಮನ್ನು ಬಿಟ್ಟು ಹೋಯ್ತೀವಿ ಅಂದ್ರೆ ನಾವು ಹೆಂಗವ ಜೀವನ ಮಾಡೋದು? ಅಣ್ಣಯ್ಯ, ನೀವು ನನ್ನನ್ನು ಕಳಿಸಿಕೊಡದೇ ಬೇಕು. ಆಯ್ತು ನಡ್ರವ. ಅಣ್ಣಯ್ಯ, ನಾವು ಹೋಗುವ ದಾರಿಯಲ್ಲಿ ಒಂದು ದೇವಾಲಯವೂ ಇರುವುದು. ಅಲ್ಲಿಗೆ ಹೋಗಿ ಪರಮಾತ್ಮನ ದರ್ಶನ ಮಾಡಿಕೊಂಡು ಮುಂದಕ್ಕೆ ಹೋಗೋಣ, ನಡೆಯಿರಿ. ಆಯ್ತು ಬಾರವ. ಇಲ್ಲೇ ಇಲ್ಲೇ ಇಲ್ಲೇ. ಮಲ್ಲಯ್ಯ ಮಹಾದೇವ ಮಹಾನುಭಾವ, ನಾನರಿಯೇ ನಿನ್ನ ಮಾಯೆ ದೇವ, ನಾನರಿಯೇ ನಿನ್ನ ಮಾಯೆ. ಹೂವಿನಂಗೆ ಹೆಚ್ಚೈತೆ ನಿನ್ನ ಪರಸೆ, ಹುಚ್ಚಳ್ಳು ಹೂವಿನಂಗೆ ಹೆಚ್ಚೈತೆ ನಿನ್ನ ಪರಸೆ. ಶನಿ ದೇವ, ಶನಿ ದೇವ, ಎಚ್ಚೆಳ್ಳುಗಾರ ಶನಿ ದೇವ, ಶನಿ ದೇವ, ಮಲ್ಲಯ್ಯ ಮಹಾದೇವ ಮಹಾನುಭಾವ, ನಾನರಿಯೇ ನಿನ್ನ ಮಾಯೆ ದೇವ, ನಾನರಿಯೇ ನಿನ್ನ ಮಾಯೆ. ಸಂಪಿಗೆ ಹೂವಿನಂಗೆ ಗುಂಪಾಯ್ತು ನಿನ್ನ ಪರಸೆ, ಸಂಪಿಗೆ ಹೂವಿನಂಗೆ ಗುಂಪಾಯ್ತು ನಿನ್ನ ಪರಸೆ. ಸಂಪತ್ತುಗಾರ ಶನಿ ದೇವ, ಶನಿ ದೇವ, ಸಂಪತ್ತುಗಾರ ಶನಿ ದೇವ, ಶನಿ ದೇವ, ನಾನರಿಯೇ ಮಹಾನುಭಾವ, ನಾನರಿಯೇ ನಿಮ್ಮ ಮಾಯೆ ದೇವ, ನಾನರಿಯೇ ನಿಮ್ಮ ಮಾಯೆ. ಅಡ್ಡ ಗುಡ್ಡದ ಮೇಲೆ ಬಿಳಿಯಮ್ಮೆ ಕಾಯೋನೆ, ಅಡ್ಡ ಗುಡ್ಡದ ಮೇಲೆ ಬಿಳಿಯಮ್ಮೆ ಕಾಯೋನೆ, ಅಕ್ಕಿ ಪಕ್ಷಿಗಳೆಲ್ಲ ನಿನ್ನ
ಮಹಾನುಭಾವ ನಾನರಿಯೇ ನಿಮ್ಮ ಮಾಯೆ ದೇವ ನಾನರಿಯೇ ನಿಮ್ಮ ಮಾಯೆ ಮಾದಪ್ಪನ ಬೆಟ್ಟದಲ್ಲಿ ಏನೇನು ಮಾಡಲು ಮಾದಪ್ಪನ ಬೆಟ್ಟದಲ್ಲಿ ಏನೇನು ಮಾಡಲು ಶಿವಲಿಂಗ ಶಿವಲಿಂಗ ಸಣ್ಣ ರುದ್ರಾಕ್ಷಿ ಶಿವಲಿಂಗ ಶಿವಲಿಂಗ ಶರಣಯ್ಯ ಶನಿರಾಜ ನಿಮಗೆ ನಾನರಿಯೇ ನಿಮ್ಮ ಮಾಯೆ ದೇವ ನಾನರಿಯೇ ನಿಮ್ಮ ಮಾಯೆ ಹಾ, ಪರಮಾತ್ಮ ನಮಗೆ ಒದಗಿ ಬಂದಿರುವ ಕಷ್ಟವನ್ನು ಪರಿಹರಿಸಿ ಕಾಪಾಡುವುದಲ್ಲದೆ ಈ ನನ್ನ ಅಣ್ಣಯ್ಯನಿಗೂ ಸದ್ಭಕ್ತಿ ಬರುವಂತೆ ಕಾಪಾಡು ಪರಮಾತ್ಮ, ಕಾಪಾಡು ಕಾಪಾಡು. ಕುಮಾರ, ನಾವು ಸೇರಿರುವ ಸ್ಥಳವಾದರೂ ಗೊತ್ತೇ? ಅಮ್ಮ, ಇದು ಸ್ವರ್ಗ ಸೋಪಾನವಲ್ಲವೇ? ನಮ್ಮಗಳ ಪಾಪವನ್ನು ಕಳೆದುಕೊಳ್ಳಲು ತಕ್ಕ ವಿದ್ಯೆ ಸಿಕ್ಕಿರುವುದು. ಅಮ್ಮ, ಯಾರೋ ಭಿಕ್ಷಕರು ದೇವಸ್ಥಾನದ ಮುಂಭಾಗದಲ್ಲಿ ಕೂಗುತ್ತಿರುವರು ತಾಯಿ. ಅವರಿಗೆ ಏನು ಭಿಕ್ಷೆಯನ್ನು ಕೊಡಲಿ? ಕುಮಾರ, ಅಂತ ಭಾಗ್ಯವಂತರೇ ನಾವು. ನಿರ್ಭಾಗ್ಯರಾದ ಅವರಿಗೆ ಏನು ತಾನೇ ಭಿಕ್ಷೆ ಕೊಡುವುದು? ಅಮ್ಮ, ಅರ್ಚಕರು ಕೊಟ್ಟಿರುವ ಹಣ್ಣು ಕಾಯಿ ಇರುವುದಲ್ಲಮ್ಮ, ಅದನ್ನಾದರೂ ಕೊಡಮ್ಮ. ಹಾ ಕುಮಾರ, ಹಾಗೆ ಆಗಲಿ ಕಂದ. ಇದನ್ನು ತೆಗೆದುಕೊಂಡು ಹೋಗಿ ಪೂಜ್ಯರಿಗೆ ಕೊಡು. ಅಯ್ಯ ಪೂಜರೆ, ಇದೋ ತೆಗೆದುಕೊಳ್ಳಿ, ಇದು ದೈವ ಪ್ರಸಾದ. ಅಣ್ಣಯ್ಯ, ವೇಳೆಯಾಗಿ ಮುಂದಕ್ಕೆ ಹೋಗೋಣ, ನಡೆಯಿರಿ. ಆಯ್ತು, ನಡೀತಾಯಿ. ಎಷ್ಟು ಕಲಿಯುಗದಲ್ಲಿ ಹರಿ ನಾಮವ ನೆನೆದರೆ ಕುಲಕೋಟಿಗಳ ಉದ್ಧರಿಸಿವೆಯೋ ರಂಗ ರಂಗ ರಂಗ. ಸುಲಭದ ಬದುಕಿಗೆ ಸುಲಭವನ್ನೆನ್ನುತ್ತೀಯೇ, ಸುಲಭದ ಬದುಕಿಗೆ ಸುಲಭವನ್ನೆನ್ನುತ್ತೀಯೇ. ಕುಲಕೋಟಿಗಳ ಉದ್ಧರಿಸಿವೆಯೋ ರಂಗ ರಂಗ ರಂಗ. ದನ್ಪಲೋ ದನ್ಪಲೋ, ರಾರೆಯ ರಾರೆಯ ದನ್ಪಲೋ, ರಾರೆ ರಾರೆಯ, ಏನ್ ಮಾಡ್ತಿದ್ದೆ? ಬಾರೆಯ ಬೇಗ. ಏಮಯ್ಯ, ಬಾರೆಯ ರಾರೆಯ, ಏನ್ ಹೇಳಯ್ಯ? ಬಾರೆ ರಾರೆಯ ಕರೆದ್ರೆ ಅಲ್ಲೇ ಕೇಳ್ತೀರ. ಬಾರ ಇಲ್ಲಿ. ಏನ್ ಹೇಳಯ್ಯ?
ಬಾರ ಬಾರ ಬೇಗ. ತಡೆಯ. ಏನ್ ಮಾಡ್ತಾ ಇದೀಯೋ? ಇಡ್ಲಿ ಕುಡಿತಾ ಇದ್ದಿ, ಕಾಫಿ ತಿಂತ ಇದ್ದಿ. ಏನ? ಇಡ್ಲಿ ಕುಡಿತಾ ಇದೀಯ, ಕಾಫಿ ತಿಂತಾ ಇದೀಯಾ? ಹಾ. ನೋಡ್ರಪ್ಪ ಎಂತ ಮಗುಟ್ಟ ನನಗೆ. ಇಡ್ಲಿ ಕುಡಿತಾನಂತೆ, ಕಾಫಿ ತಿಂತಾನಂತೆ. ಓ ದನ್ಪಲ, ರಾರೆ ಬಾರ ಇಲ್ಲಿ. ತಡೆಯ, ಪೋಟು ಪೂಜೆ ಮಾಡಿ ಮಗ ತೊಳಿತಾ ಇದ್ದೆ. ನೋಡ್ರಪ್ಪ, ಫೋಟೋ ಮೊದ್ಲು ತಿಂಡಿ ತಿಂತಾನಂತೆ, ಆಮೇಲೆ ಈ ಫೋಟೋ ಪೂಜೆ ಮಾಡಿ ಮುಖ ತೊಳಿತಾವನಂತೆ. ಎಲ್ಲಾರು ಕೇಳಿದ್ರೇನಪ್ಪ? ನೋಡಿ ಎಂತ ಮಗುಟ್ಟನೆ. ಯಾರ್ ಫೋಟೋ ಪೂಜೆ ಮಾಡ್ತಾ ಇದೀಯೋ? ನಿಂದು. ನೋಡ್ರಪ್ಪ, ಬದುಕಿದಾಗ್ಲೇ ನಾನು ಫೋಟೋ ಪೂಜೆ ಮಾಡ್ತಾರಂತೆ. ಎಂತ ನನ್ ಮಗ. ಬಾರೇ ರಾರೇ ಇಲ್ಲಿ. ಏಮಯ್ಯ? ಬರೇ, ಏನ್ ಮಾಡ್ತಿದ್ಯಾ? ಹೇಳಿದ್ನಲ್ಲಯ್ಯ. ಹಾ ಸರಿ ಆಯ್ತು. ನಿಮ್ಮಮ್ಮ ಏನೋ ನಿಮ್ಮಮ್ಮ ಒಂದ್ ಹೆಣ್ಣಾಳ್ ಬೇಕು ಕೆಲಸ ಮಾಡಕ್ಕೆ ಅಂತ ಬೇಕು ಹೇಳಿದ್ದು. ಕರ್ಕೊಂಬಂದ ನಡಿಯ. ಯಾಕೆ? ಮನೆ ಕೆಲ್ಸಕ್ಕೆ ಕಣೋ. ಮನೆ ಕೆಲ್ಸಕ್ಕೆ ಏನ್ ಮಾಡಕ ಹೆಣ್ಣಾಳು? ನಿಮ್ಮ ಅಮ್ಮಗೆ ಮಾಡಕ್ ಹಾಕುವಂತ ಕೆಲ್ಸನ. ಹಾ. ಅದಕ್ಕೆ ಒಂದ್ ಹೆಣ್ಣಾಳಿದ್ರೆ ಕರ್ಕೊಂಬರೋನ್ ಬಾರ. ಹೆಣ್ಣಾಳು ಏನ್ ಮಾಡಕ್ ಬಾರ್ದು? ಯಾಕ? ನನ್ನೇ ಮಾಡಿ. ಎಂತದ್ನ? ಮದ್ವೆ. ಮದ್ವೆಯ? ಹಾ. ನಿಂಗೆ ಯಾರು ಕೊಡ್ತಾರ? ಮಾಡ್ತೀನಿ ಬಾ, ಹೋಗಿ ಕರ್ಕೊಂಬರೋಣ. ಓಲಿ ಹೆಂಡ್ ಹೆಂಗಿರ್ಬೇಕಪ್ಪ? ಅವತ್ತು ಹೇಳಿದ್ನಲ್ಲಯ್ಯ, ಏನಂತಾರ? ಕೈಕಾಲು ಸಣ್ಣ ಇರ್ಬೇಕು ಅಂತ. ಹೇಳಪ್ಪ ಹೆಂಗೆ ಅಂತ ಕೇಳ್ತೀನಿ ಇಲ್ಲಿ. ಕೈಕಾಲು ಸಣ್ಣಾಗೆ, ಕೈಕಾಲು ಸಣ್ಣಾಗೆ, ಹೊಟ್ಟೆ ದಪ್ಪಾಗೆ. ಕೈಕಾಲು ಸಣ್ಣಾಗಿ ಹೊಟ್ಟೆ ದಪ್ಪಾಗಿ ಇರಬೇಕು ನನ್ನೆಂಡ್ರೋ. ಹೊಟ್ಟೆ ದಪ್ಪಾಗಿ ಇರಬೇಕು ನನ್ನೆಂಡ್ರೋ. ಹೇಳ. ಅಲ್ಲೋ ಉಪ್ಪಾಗೆ, ಅಲ್ಲೋ ಉಪ್ಪಾಗೆ, ಮೂಗೋ ದಪ್ಪಾಗೆ. ಅಲ್ಲೋ ಉಪ್ಪಾಗೆ, ಮೂಗೋ ದಪ್ಪಾಗಿ ಇರಬೇಕು ನನ್ನೆಂಡ್ರೋ. ಮೂಗೋ ದಪ್ಪಾಗಿ ಇರಬೇಕು ನನ್ನೆಂಡ್ರೋ. ಹೇಳ. ಕೇಳ್ತಾ? ಕೇಳ್ತಕನಪ್ಪ. ಕೈ ಕಾಲ ಸಣ್ಣ ಇರ್ಬೇಕು. ನೋಡ್ರಪ್ಪ ಪುಟ್ಟಕ್ಕ, ಇದೇನಕ್ಕ ಕೇಳಿಸ್ಕಂದ? ಕೈ ಕಾಲು ಸಣ್ಣ ಆಗಿರ್ಬೇಕಂತೆ, ಹೊಡ್ ದಪ್ಪ ಆಗಿರ್ಬೇಕಂತೆ. ಯಾವ ಆ? ಬರ್ರಿ ಪುಟ್ಟಕ್ಕಗೆ ಹೇಳ್ತಿದ್ಯಲ್ಲ. ಹಾ. ಪುಟ್ಟಕ್ಕ ಮಗಳು ಬೇರೆ ಅವಳಂತ ನೋಡಿ ಒಂದು. ಇಲ್ಲ ಬೇರೆಯವ್ರಿಗೆ ಹೇಳಿದೀವಿ. ಹಾ. ಹೇಳಿತೆ ಒಂದ್ ಹೆಣ್ಣು ತೋರ್ತೀನಿ ಅಂತ. ನೋಡಿ ಕೇಳಿಸ್ಕೊಂಡಕ್ಕ, ಕೈ ಕಾಲು ಸಣ್ಣ ಆಗಿರ್ಬೇಕಂತೆ, ಹೊಡ್ ದಪ್ಪ ಆಗಿರ್ಬೇಕಂತೆ, ಅವ್ರು ಉಬ್ಬ ಆಗಿರ್ಬೇಕಂತೆ, ಮೂಗ್ ದಪ್ಪ ಆಗಿರ್ಬೇಕಂತೆ. ಹೇಳಿದ್ಯಾ? ಹಾ ಹೇಳಿದೀನಿ. ಮತ್ ಮುಂದುವರ್ಷಕ್ಕೆ ಬಂದಾಗ ಇದೇ ಮಾತು ಹೇಳ್ತಿ ಹೆಂಗ್ ನೀನು? ಇಲ್ಲ ಕಣ, ಹಂಗೇನಾರು ಏನು ಅನ್ಲ ಅಂದ್ರೆ ಪುಟ್ಟಕ್ಕನ ಕೊಟ್ಟು ಮದುವೆ ಮಾಡ್ತೀನಿ. ಪುಟ್ಟಕ್ಕೂ ಬೇಡ, ಅಷ್ಟೊತ್ತಿಗೆ ನಿನ್ನೆ ಕಳಿಸ್ಬಿಡ್ತೀನಿ ನಾನು. ಹಂಗೇನು ಮಾಡ್ಬೇಡ. ಪುಟ್ಟಕ್ಕೆ ಈ ವರ್ಷ ಗ್ಯಾರಂಟಿ ನೋಡ್ತೈತೆ. ಹಾ. ಸುಮ್ನಿರು. ನೀನ್ ನೋಡ್ದವ್ರೆ ಹಾ. ಗೊತ್ತಲ್ಲ, ಏನ್ ಮಾಡ್ತೀಯ? ಅದೇ ಪಾಷಾಣ, ಎಂತದ? ಇಲಿ ಪಾಷಾಣ. ಓ ನೋಡೋ ಪುಟ್ಟಕ್ಕ, ಇನ್ನೊಂದ್ ದಿವಸ ಇಲ್ಲಿ ಒಡ್ಡಾಡಕ್ ಬಿಡಕಲ್ ಮಾತ್ರವ. ನೀನೇನಾರು ನಮ್ಮ ಹುಡುಗಗೆ ಹೆಣ್ಣು ಹುಡುಕ್ಲಿಲ್ಲ ಅಂದ್ರೆ ಈ ಸರಿ ಆಯ್ತು, ಲೇಟ್ ಆಗುತ್ತೆ. ಬಾ ಹೋಗ್ಬಿಟ್ಟು ನಡಿಯಪ್ಪ, ಕರ್ಕೊಂಬರೋಣ. ಬರೋಣ. ಮಾರುವೇನೋ 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 ಎನ್ನ ತಂಗಿಯ. ಮಾರುವೇನೋ 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 ಎನ್ನ ತಂಗಿಯ. ಕೊಂಡು ಬಳ್ಳಿಪುರದ ಜನರೇ, ಮಾರುವೇನೋ ಎನ್ನ ತಂಗಿಯ. ಜನರೇ ಜನರೇ, ಅಯ್ಯ, ಈ ಪಟ್ಟಣದಲ್ಲಿ ಯಾರಾದರೂ ಧನಿಕರಿರುವರೆ? ನನ್ನ ತಂಗಿಯನ್ನು ಮಾರುವೆನು, ಯಾರಾದರೂ ಕೊಂಡುಕೊಳ್ಳಿ. ದಟ್ಪಲ, ಇಲ್ಲಿ ಯಾರ ಮಾರ್ತೀನಿ ಅಂತ ಬರ್ತಾರ, ಬಾರ ಇಲ್ಲಿ ಕೇಳೋಣ. ಅಯ್ಯ, ಯಾರನ್ನ ಮಾಡ್ತೀಯಪ್ಪ? ಇವಳನ್ನ ಅವಳನ್ನ? ಇವಳಲ್ಲ ಸ್ವಾಮಿ, ಇವಳು ನನ್ನ ಹೆಂಡತಿ, ನನ್ನ ತಂಗಿ ಮಾಡ್ತೀನಿ. ಇವಳಾಗಿದ್ರೆ ಚೆನ್ನಾಗಿರುತ್ತೋ ನಮಗೆ. ಬೆಲ್ಲ ಬೆಲ್ಲದಂಗೆ ಹಾಕ್ಬಿಡ್ತೀನಿ ಹಂಗ. ಬೇಡಪ್ಪ, ನನ್ನ ಮಗನಿಗೆ ₹1 ಜಾಸ್ತಿ ತಗ, ಅವಳನ್ನೇ ಕಳಿಸ್ಕೊಡಯ್ಯ. ಅವಳು ನನ್ನ ಹೆಂಡತಿ ಕಣೆಯೋ. ಬೆಳೆ ಬೆಲ್ಲಿದ್ದಾಗ ಕಳಿಸ್ಬಿಡಯ್ಯ. ದಟ್ಪಲು ಬೇಡ ಕರ್ಕೊಳ್ಳ. ಎಷ್ಟುವರೆಗೆ ಮಾಡ್ತೀಯಪ್ಪ? 10 ವರ ಕೊಟ್ರೆ ಕೊಡ್ತೀನಿ ಕಣಯ್ಯ. ನೋಡಪ್ಪ, ಹಾಗಾದ್ರೆ ನಮ್ಮಲ್ಲಿ ಏನ್ ಕೆಲಸ ಮಾಡ್ತಾಳಪ್ಪ? ಹೇಳಿದ ಕೆಲಸ ಎಲ್ಲ ಮಾಡ್ತಾವ ಕಣಯ್ಯ. ನೋಡಪ್ಪ, 10 ವರ ಕೊಡಕ್ ಆಗಲ್ಲ, 3 ವರ ಕೊಡ್ತೀನಿ. ಯಾರು ಕೊಡಲ್ಲ ಕೊಡಲ್ಲ ಕಣಯ್ಯ. ಇಲ್ಲ ಕರ್ಕೋಗಯ್ಯ. ಕೊಡಲ್ಲ ಕೊಡಲ್ಲ ಕಣಯ್ಯ. ಅಣ್ಣಯ್ಯ, ದಣಿಗಳು ಹೇಳಿದ ಹಾಗೆ ನಮ್ಮನ್ನು 3 ಕಳಿಸಿ
ನಮ್ಮನ್ನು ಋಣಮುಕ್ತರನ್ನಾಗಿ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ವಾಮಿ ಕೊಡಿಯದ 3 ವಾರನೇ ದಳಪ 1 ವಾರ 2 ವಾರ 3 ವಾರ ದನ್ಪಾರ ಕರ್ಕ ಬಂದ್ಬಿಟ್ಟು ಅದೇನ್ ಕೆಲಸ ಎಲ್ಲ ಹೇಳಿ ಒಪ್ಸೆ ನಿಮ್ಮ ಅವಳು ಕರ್ಕೊಂಡ್ಬರ್ಲೇನಿ ಅವಳು ನದಕನೋ ಅವಳು ಎಂತೆ ಅಂತೆ 3 ವಾರಕ್ಕೆ ಅವಳು 1 2 3 ಅಷ್ಟು ಹೋಗ್ಬೇಕು. ಈ ತರ ಇವ್ರನ್ನ ಕರ್ಕಬಾರ ನೋಡಮ್ಮ ಯೋ, 3 ವಾರ ನಿಮಗೆ ಕೊಟ್ಟಿರೋದಮ್ಮ. ಈ ಹುಡುಗ ನಾವು ಕೊಟ್ಟಿಲ್ಲ. ಈ ಹುಡುಗ ನಮ್ಮಲ್ಲಿ ಇರಬಾರ್ದು. ಮತ್ತೆ ಈ ಹುಡುಗನ ಮನೆಯಿಂದ ಹೊರಗಡೆ ಕಳಿಸ್ಬಿಡು. ದಣಿಗಳೇ, ತಂದೆ ಇಲ್ಲದ ಮಗನನ್ನು ಎಲ್ಲಿಗೆ ತಾನೇ ಕಳಿಸುವುದು? ಎಲ್ಲಿಗಾರ ಕಳ್ಸಮ್ಮ. ಇಲ್ಲ ನಿನ್ ಕೈಲಿ ಕಳ್ಸಬೇಕಾದ್ರೆ ನನ್ನ ಕೈಲಿ ಕಳ್ಸೋ. ಇಲ್ಲಿ ಕಟ್ಟೆ ತುಂಬೈತೆ ಕೆರವಳಿಕೆ ತಾಕ್ತೀನಿ ಹೋಗಿ. ಹಾ ಪರಮಾತ್ಮ, ದಣಿಗಳೇ, ನೀವು ನನಗೆ ಕೊಟ್ಟ ಅನ್ನದಲ್ಲಿ ಅದನ್ನು ಕೊಟ್ಟು ಸಾಕಿಕೊಳ್ಳುವೆನು. ಇಲ್ಲ ಕುಡ್ದು ನೀನ್ ಹಸ್ಕಂದು ಕೆಲಸ ಮಾಡ್ತೀಯಾ, ನಮಗೆ ಪಾಪದೋಷ ಬರುತ್ತೆ. ಈ ಹುಡುಗನ ಎಲ್ಲಾರ ಕಳ್ಸು. ನೀನ್ ಕಳ್ಸಕ್ಕಾಗಲ್ಲ ಅಂದ್ರೆ ನನ್ನ ಕೈಲಿ ಕಳ್ಸು. ನಾನು ಎಲ್ಲಾರ ತಗೊಂಡು ಕೆರೆ ಕಟ್ಟಿಗೆ ಎಸ್ಬಿಟ್ಟು ಹಾ, ಬಂದ್ಬಿಡ್ತೀನಿ. ಪರಮಾತ್ಮ, ಇದೆಲ್ಲವೂ ನಿನ್ನ ಮಹಿಮೆ. ದಣಿಗಳೇ, ಸ್ವಲ್ಪ ಕಾಲಾವಕಾಶ ಕೊಡಿ. ನಾನು ನನ್ನ ಮಗನನ್ನು ಎಲ್ಲಿಗಾದರೂ ಕಳಿಸಿ ಬರುವೆನು. ಬೇಡ ನಾನು ನಿನ್ ಜೊತೆ ಬರ್ತೀನಿ ನಡಿ. ನೀನೆಲ್ಲ ಕದೋಗ್ಬಿಟ್ರೆ ಹಾ ಪರಮಾತ್ಮ. ಹಾ ಪರಮಾತ್ಮ. ಬಾಳಿನಾನಂದ ದೀಪ ನಂದಿದೆ, ಸುಖ ಕೋರಂದಕಾರ ತುಂಬಿದೆ. ಓ ಪರಮಾತ್ಮ, ಪಾರು ಮಾಡಬಾರದೆ ನಮ್ಮ ಪರಿತಾಪದ ಕೂಗು ಕೇಳದೆ. ಓ ಪರಮಾತ್ಮ.
ಮಾಯವನೀಗ ಕೂಡುವೆ ತಂತ್ರ ಬೇಗ ಮಾಡುವ ಮಾಯವನೀಗ ಕೂಡುವ ತಂತ್ರ ಬೇಗ ಹಸರಾಗಿ ಒಗೆಯುವ ಹೊಸ ಮಡಿವಾಳಿಯ ಹಸರಾಗಿ ಒಗೆಯುವ ಹೊಸ ಮಡಿವಾಳಿಯ ಜಗದಳ ಸೃಷ್ಟಿಸಿ ಈಗ ಮಾಡುವ ಮಾಯ ಬೇಗ ಈಗ ಮಾಡುವ ಮಾಯ ಬೇಗ 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 ಮದಾಂಧನದ ಮೊಡದಿ ಚಂದ್ರಾಸೆಯು ಮಗನನ್ನು ಮಾರುವುದಕ್ಕಾಗಿ ಇದೇ ಮಾರ್ಗವಾಗಿ ಬರುತ್ತಿರುವಳು. ಈವಾಗಲೇ ನನ್ನ ಮಾಯೆಯಿಂದ ಒಬ್ಬ ಮಡಿವಾಳ ಶೆಟ್ಟಿಯನ್ನು ನಿರ್ಮಿಸಿ ಆತನ ಮನೆಯಲ್ಲಿ ಕತ್ತೆಗಳನ್ನು ಕಾಯುವಂತೆ ಮಾಡದಿದ್ದರೆ ನಾನು ಸೂರ್ಯಕುಮಾರನೇ, ಛಾಯಾನಂದನೇ, ರವಿಕುಮಾರನೇ ಮಾಡುವೆ ಮಾಯವನೀಗ ಮಾಡುವ ಮಾಯವನೀಗ ಕೂಡುವ ತಂತ್ರ ಬೇಗ ಕೂಡುವ ತಂತ್ರ ಬೇಗ ಮಾಡುವ ಮಾಯವನೀಗ ಅಕ್ಸಾನೆಂಬುದು ಬಲು ಸೊಕ್ಸು ಕಾಣ್ಲ ನಕ್ಸಾರ ಮಾಡ್ದ ಬಡ್ಡಿ ಮಗನ್ಯಾರ್ಲ ಅಕ್ಸಾನೆಂಬುದು ಬಲು ಸೊಕ್ಸು ಕಾಣ್ಲ ನಕ್ಸಾರ ಮಾಡ್ದ ಬಡ್ಡಿ ಮಗನ್ಯಾರ್ಲ ನಿತ್ಯವು ಕತ್ತೆಗಳು ಬಟ್ಟೆಯ ತಂದು ಯಾವ ಕತ್ತೆಗಳು ಬಟ್ಟೆಯ ತಂದು ಒಗ್ದು ಮಡಿ ಮಾಡಿ ಕೊಟ್ಟೆ ಕಾಂಡ ಅಕ್ಸಾನೆಂಬುದು ಬಲು ಸೊಕ್ಸು ಕಾಂಡ ಅಕ್ಷಾರ ಮಾಡ್ದ ಬಡ್ಡಿ ಮಗನ್ಯಾರ್ಲ ಸಾಕಪ್ಪ ಸಾಕು ಈ ಅಕ್ಸನ್ ಜೀವನ ಎಲ್ಲಾರ ಮನೆ ಬಟ್ಟೆಗಳನ್ನು ತಂದು ಒಗದು ಮನೆಗೆಲ್ಲ ಹಂಚಿ ಸಾಕಾಗಿ ಹೋಗ್ಬಿಟ್ಟೈತೆ. ಬಿಸಿಲು ಬೇರೆ ನೆತ್ತಿ ಬತ್ತೈತೆ. ನಮ್ಮ ಮನೇಲಿ ಇನ್ನೂ ಹೊಟ್ಟೆ ತರಲಿಲ್ಲ, ಹೊಟ್ಟೆ ಚುರ್ರ ಅಂತೈತೆ. ನೋಡ್ತೀನಿ ಬರೋ ಹೊತ್ತಿಗೆ ಒಂದಿಷ್ಟು ಬಟ್ಟೆ ಸೆಣದ್ ಹಾಕ್ಬಿಟ್ಟು ಹಂಗೆ ಮರದೆಳ್ಳಲ್ಲಿ ಒಗ್ಗಿರ್ತೀನಿ. ಏ ಮರಸ್ತೋ ವಸ್ತಾವಯ್ಯ ಬ್ರಹ್ಮದೇವೋಡ ಒಗ್ದು ಸುಸ್ತಾಯ್ತು ಬ್ರಹ್ಮದೇವೋಡ. ಏ ಮರಸ್ತೋ ವಸ್ತಾವಯ್ಯ ಬ್ರಹ್ಮದೇವೋಡ ಎಂತ ಮಿಂಚಿನ ಕಾರ್ಯವಯ್ಯ ಬ್ರಹ್ಮದೇವೋಡ. ಒಗ್ದು ಸುಸ್ತಾಯ್ತು ಬ್ರಹ್ಮದೇವೋಡ ಎಂತ ಮಿಂಚಿನ ಕಾರ್ಯವಯ್ಯ ಬ್ರಹ್ಮದೇವೋಡ. ಏ ಮರಸ್ತು ವಸ್ತಾವಯ್ಯ ಬ್ರಹ್ಮದೇವೋಡ ಒಗ್ದು ಸುಸ್ತಾಯ್ತು ಬ್ರಹ್ಮದೇವೋಡ. ಸಾಕಪ್ಪ ಸಾಕು ಸಾಕು, ಬಿಸಿಲು ಬೇರೆ ನೆತ್ತಿ ಮೇಲೆ ಬಂದ್ಬಿಟ್ಟೈತಿ. ಸಾಕಾಗೋಗಿದೆ. ನಮ್ಮ ಮನೇಲಿ ಇನ್ನೂ ಹೊಟ್ಟೆ ತರಲ್ಲ, ಹೊಟ್ಟೆ ಚುರ್ರ ಅಂತೈತಿ. ಹಂಗೆ ಉಳ್ಕೊಂಡಿರ್ತೀನಿ ಇಲ್ಲಿ. ಸಗನ ಪುಂದೆ ಸಖಿ ಸೂಜಿನ ವಿಲೆ ಸಗನ ಪುಂದೆ ಸಖಿ ಸೂಜಿನ ವಿಲೆ ಮಂಜುಳ ಮಲ್ಲಿಗೆ ಹೋದಮಯ ಹೃದಯ ಅತಿ ಹೃದಯ ಕಲಿತಮಯ.
ನನ್ನ ಬಂದೆ ಸಖಿ ಸೂಜಿ ನವಿಲೆ ಮಂಜುಳ ಮಲ್ಲಿಗೆ ಹೋದಮಯ ಹೃದಯ ಬಾಯಿಗೆ ನೀನೇನ ಯಾವಾಗ ಬಂದೆ? ನಾ ಬಂದ್ ಎಷ್ಟಾಯ್ತು? ಹೊಟ್ಟೆ ಚುರ್ರಂತೈತೆ, ಒಟ್ಟಿಗೆ ಏನಾರ ತಂದೇನೆ? ಹೊಟ್ಟೆ ತಂದ ಅಂತ ಹೇಳ್ಬಿಡ್ರಿ. ನೀನ್ ಎಲ್ಲಾರ ಮನೆ ಬಟ್ಟೆ ಹೊತ್ಕೊಂಡ್ ಬಾ, ನಾನು ಮಾಡ್ಕೊಂಡ್ ಹೋಗ್ತೀನಿ. ಜೀವನ ಹೆಂಗ ಮಾಡೋದ್ ಮತ್ ಬಟ್ಟೆ ಹೋಗಿದವ್ರೆ? ನಿಮ್ ಮನೆ ತಂದಿಟ್ರಿ ನಾ ಮಾಡ್ಕೊಂಬತ್ತೀನಪ್ಪ. ಯಾಕೆ ಎಲ್ಲ ತಂದ್ ಹಾಕಿದ್ನಲ್ಲ ಮನೆಗೆ? ಏನೈತೆ? ಮನೆಗೆ ನೀನ್ ಅಕ್ಕಿಲ್ಲ ಅಂದೆ, ಅಕ್ಕಿ ಚೀಲನೆ ತಂದಾಕ್ತೆ. ರಾಗಿಲ್ಲ ಅಂದೆ, ರಾಗಿ ಚೀಲನೆ ತಂದಾಕ್ತೆ. ಈರುಳ್ಳಿ ಇಲ್ಲ ಅಂದೆ, ಈರುಳ್ಳಿ ಚೀಲನೆ ತಂದಾಕ್ತೆ. ಇನ್ನೇನ್ ತಂದಾಕ್ಬೇಕ? ಚೀಲ ತಂದಾಕಿದ್ರಲ್ಲ, ನೀವು ಕಡುಬು ಮಾಡ್ಕೊಬಲಿ ಅಂತ ಹೇಳಿರ್ ಮಾಡ್ಕೆ ಬಂದ ಅದಾ? ಅದೇ ಕುಟ್ಟಕಂತವ ಒನ್ಕೆ ಒನ್ಕೆ ಹುಡ್ಕೆ ಹೋಯ್ದೆ. ಯಾಕೆ ನಮ್ಮನೇಲಿ ಇರ್ಲು ಒನ್ಕೆ? ಎಲ್ಲಿತ್ತು ಒನ್ಕೆ? ಯಾಕೆ ಸೌದ ಆಯ್ತಲ್ಲ, ಮುರ್ದಾಕ್ತ ಸೌದ ಆಯ್ತು. ಸೌದ ಆಯ್ತು. ಓಹೋ, ಬಳೆ ಮುಂದ್ಗಡೆ ಬಳಿಲ್ಲ ಕಣ್ರಿ. ಓ, ಬಳೆ ಕಸ್ಕ ಹೋಗಿತ್ತಾ? ಆಮೇಲೆ ಏನ್ ಮಾಡ್ದೆ? ಇಲ್ಲಿ ಪುರುಷಮ್ಮಣ ಅವ್ರ ತಕ ಹೋದೆ. ಅವ್ರ ತಕ ಹೋದೆ, ಚೆನ್ನಾಗ್ ಬಳೆ ಹಾಕೊಡ್ರಿ ಕರ್ರಿ ಮಾತ್ರ. ಓಹೋ, ಒಳ್ಳೆ ಒನ್ಕ್ಯಾ? ಒಳ್ಳೆ ಒನ್ಕಿನೆಯ ಚೆನ್ನಾಗ್ ಬಳೆ ಹಾಕಿ ಅಕ್ಕಿನ ಕುಡ್ಕೊಡ್ರಿ ಚೆನ್ನಾಗಿ ರೀ. ಏನೇ ಅಕ್ಕಿ ಕುಡ್ಕೊಂಡು ಕಡುಬು ಮಾಡ್ಕೆ ಬಂದಿನಿ, ಬನ್ನಿ ತಿಂದ್ಬಿಡಿ ರೀ. ನನ್ ಮೇಲೆ ಇನ್ ನನ್ ಕೇಳ್ ಮಾತ್ರ ಕೆಲಸ ಮಾಡಕ್ ಆಗೋದಿಲ್ಲ ಅಂದ್ರೆ ಆಗೋದಿಲ್ಲ. ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲನಾರಿ ಹಿಟ್ಟಿಕ್ಕದೆತ್ತ ಪೋದೆ, ಎಲನಾರಿ ಹಿಟ್ಟಿಕ್ಕದೆತ್ತ ಪೋದೆ. ಹಿಟ್ಟು ಮಾಡಿ ಸೊಪ್ಪು ಮಾಡಿ ಎಲನಾರಿ ಹಿಟ್ಟಿಕ್ಕದೆತ್ತ ಪೋದೆ, ಎಲನಾರಿ ಹಿಟ್ಟಿಕ್ಕದೆತ್ತ ಪೋದೆ. ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳಕಮ್ಮ ಕುಯ್ಯಲೋದೆ. ಪ್ರಾಣದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳಕಮ್ಮ ಕುಯ್ಯಲೋದೆ. ಬಳ್ಳಸಪ್ಪ ಕುಯ್ಯುವಾಗ ಎಲನಾರಿ ಬೆಳ್ಳಗೆ ನಿಂತಿದ್ದನ್ಯಾರೆ, ಎಲನಾರಿ ಬೆಳ್ಳಗೆ ನಿಂತಿದ್ದನ್ಯಾರೆ. ಪ್ರಾಣದ ಪದ್ಮ ಪುರುಷ ಅದು ಒಂದು ಬೆಳ್ಳಕ್ಕಿ ಇಂಡಲ್ಲವೇ, ಅದು ಒಂದು ಬೆಳ್ಳಕ್ಕಿ ಇಂಡಲ್ಲವೇ. ಪಡೆಯಲಿಲ್ಲ ಪಡೆಯಲಿಲ್ಲ ಎಲನಾರಿ ಮೈಯೆಲ್ಲ ಗಾಯವೇನೆ, ಎಲನಾರಿ ಮೈಯೆಲ್ಲ ಗಾಯವೇನೆ. ಪ್ರಾಣದ ಪದ್ಮ ಪುರುಷ ನನಗ ಸಿಗ್ಗೆ ವೇಳೆ ನುಗ್ಗಿ ಬಂದೆ, ನನಗ ಸಿಗ್ಗೆ ವೇಳೆ ನುಗ್ಗಿ ಬಂದೆ. ಈಗ ಹೇಳಿ. ಅಲ್ಲ ಕರ್ರಿ, ನನ್ ಕೆಲಸ ಮಾಡಕ್ ಆಗಲ್ಲ. ಇನ್ನೊಂದು ಆಳ್ ಕರ್ಕೊಂಬಂದು ಇಟ್ಬಿಡಪ್ಪ. ಆಳು ಅಂದ್ರೆ ಒಂದ್ 5-6 ವರ್ಷದ ಹುಡುಗ ಆದ್ರೆ ಸಾಕನೆ. ಒಳಿಕು ಆಚೆ ಕಡೆ ಕಂಗ್ಲಿ ಓಡಾಡಕ ಮತ್ತೆ ಒಂದ್ 60ರಿಂದ 65 ವರ್ಷ. ಮಾರಿ ಮಾಡಿ ಮೂಲಿಗೆ ಇಕ್ಕಕ್ಕೆ. ಮತ್ ಇನ್ನೆಂತ ಅನ್ಬೇಕು ನಿಂಗೆ? 18 ವರ್ಷದ ಮೇಲೆ, 25 ವರ್ಷದ ಕೆಳಗೆ. 18 ವರ್ಷದ ಮೇಲೆ 25 ವರ್ಷದ ಕೆಳಗೆ. ಯಾಕೆ 5 ವರ್ಷ 6 ವರ್ಷ 60 ವರ್ಷ 70 ವರ್ಷ ಹಾಕಲ್ವಾ? ಹೊರಗೆ ಒಳಗೆ ಕೆಲಸ ಮಾಡಕ್ ಬರಕಲ್ ಕಣ್ರಿ ಅವ್ರಿಗೆ. ಹಂಗೆ ಹೊರಗ ಒಳಗೆ ನೀಟಾಗಿ ಕೆಲಸ ಮಾಡಿ. ಆಯ್ತು, ಕರ್ಕ ಬರ್ತೀನಿ. ಈಗ ನಡಿಯೇ, ಟೈಮ್ ಆಗುತ್ತೆ. ಸರಿ ಆಯ್ತು, ಬನ್ನಿ. ಮಾರುವೇನು 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 ಎನ್ನ ಮಗನ, ಅನ್ನ ಏಕಿದಾರೆ ನಿಮಗೆ
ಪರಮಾತ್ಮ, ಈ ಪಟ್ಟಣದಲ್ಲಿ ಯಾರಾದರೂ ಧನಿಕರಿರುವರೇ? ನನ್ನ ಮಗನನ್ನು ಮಾರುವೆನು. ಅವ್ವ, ಯಾರನ್ನವ ಮಾಡ್ತೀನಿ ಅಂತ ಇದೆಯಲ್ಲ? ದಣಿಗಳೇ, ನನ್ನ ಮಗನನ್ನು ಮಾರುವೆನು, ನೀವೇನಾದರೂ ಕೊಂಡುಕೊಳ್ಳುವಿರಾ? ಅವ್ವ, ಇಂಥ ಹಸ್ಮಗವ ಮಾಡ್ತೀನಿ ಅಂತ ಇದೆಯಲ್ಲ, ಯಾಕವ? ದಣಿಗಳೇ, ನಮಗೆ ಕಷ್ಟ ನೂರಾರು ಇರುತ್ತವೆ, ಅದನ್ನೆಲ್ಲ ಕೇಳಬೇಡಿ. ಅವ್ವ, ಹಾಗಾದ್ರೆ ಸಂಬಳ ಗಿಂಬಳ ಕೊಡಕಲ್ಲ, ಹೊಟ್ಟೆ ತುಂಬಾ ಊಟ ಹಾಕಿ ಚೆನ್ನಾಗಿ ಸಾಕೇತೀನಿ, ಕಳ್ಸಿಕೊಡ್ತೀಯೇನೋ ನನ್ನ ಮನೆಗೆ, ನನಗೂ ಮಕ್ಳಿಲ್ಲ. ದಣಿಗಳೇ, ನಮಗೆ ಸಂಬಳವೂ ಬೇಡ, ಒಂದು ಹೊತ್ತಿನ ಊಟ ಕೊಟ್ಟು ನನ್ನ ಮಗನನ್ನು ನಿಮ್ಮ ಮಗನೆಂದು ತಿಳಿದು ಚೆನ್ನಾಗಿ ನೋಡಿಕೊಂಡರೆ ಅಷ್ಟೇ ಸಾಕು. ಊಟಕ್ಕೇನು ಯೋಚನೆ ಮಾಡ್ಬೇಡಕ್ಕನವ, ನನ್ನ ಹೆಂಡತಿ ಕೈ ತುಂಬಾ ಇರ್ತಾಳೆ, ಬರವ ನೀನು. ಕುಮಾರ, ಕಳ್ಳತನವನ್ನು ಮಾಡಬೇಡ, ಸುಳ್ಳನ್ನು ಆಡಬೇಡ, ಕೆರೆ ಕಟ್ಟೆಗಳಿಗೆ ಇಳಿಯಬೇಡ. ದಣಿಗಳು ಹೇಳಿದ ಹಾಗೆ ಅವರ ಮನೆ ಕೆಲಸವನ್ನು ಮಾಡಿಕೊಂಡು ಆರಾಮ್ ಸುಖದಿಂದ ಇರು ಮಕಂದ. ಬಾರಪ್ಪ ಬಾರಪ್ಪ. ನಾನು ಹೇಗೆ ತಾನೇ ಸಹಿಸಿಕೊಂಡಿರಲಿ? ಹಾ ಕುಮಾರ, ಹೋಗಿ ಬರುವ ಯಾಕಂದ? ಈ ಜೀವವನ್ನು ಹೇಗೆ ತಾನೇ ಸಹಿಸಿಕೊಂಡಿರಲಿ? ಹಾ ಕುಮಾರ, ದಣಿಗಳೇ, ನನ್ನ ಕರುಳನ್ನೇ ಕಿತ್ತು ನಿಮ್ಮ ಕೈಗೆ ಕೊಡುತ್ತಿರುವನು. ತಿಳಿದು ಚೆನ್ನಾಗಿ ನೋಡಿಕೊಳ್ಳಿ. ಹಾ ಕುಮಾರ, ಅರಸನಾಗಿ ಬಾಳಬೇಕಾದ ನೀನು ಈ ದಿವಸ ಅಗಸರ ಮನೆಯಲ್ಲಿ ಕತ್ತಗಳನ್ನು ಕಾಯುವಂತೆ ಈಡು ಮಾಡಿದೆಯ ತಂದೆ. ಹಾ ಶನಿದೇವ, ಇದೆಲ್ಲವೂ ನಿನ್ನ ಮಹಿಮೆ. ಹಾ ಕುಮಾರ, ಹೋಗಿ ಬರುವ ಯಾಕಂದ? ಹಾ ಕುಮಾರ, ಹೇಗೆ ತಾನೇ ಹೇಳಲಿ? ಹಾ ಕುಮಾರ, ಹೋಗಿ ಬರುವ ಯಾಕಂದ? ಚಂದ ಕುಮಾರ, ಹೋಗಿ ಬರುವ ಯಾಕಂದ? ಪರಮಾತ್ಮ, ಬರವ ಬರ ಬರ. ಯಾರಮ್ಮ ಮನೆಯೊಳಗೆ ಅಮ್ಮ ಭಿಕ್ಷವ ನೀಡಮ್ಮ, ಅಮ್ಮ ಧರ್ಮವ ನೀಡಮ್ಮ. ಯಾರಮ್ಮ ಮನೆಯೊಳಗೆ ಅಮ್ಮ ಭಿಕ್ಷವ ನೀಡಮ್ಮ, ಅಮ್ಮ ಧರ್ಮವ ನೀಡಮ್ಮ. ಬೆಳಗಿನಿಂದ ಸಂಜೆಯವರೆಗೂ ಮನ
ಪಾರ್ವತಿ ಭಿಕ್ಷಾಂದೆ ಈ ತಿರುಕನಿಗೆ ಒಂದು ಅನ್ನವನ್ನು ನೀಡು ತಾಯಿ. ಇದೇನು ಯಾರೋ ಭಿಕ್ಷುಕರು ಭಿಕ್ಷೆಯನ್ನು ಬೇಡುತ್ತಿರವರಲ್ಲ, ಅವರಿಗೆ ಏನು ತಾನೇ ಕೊಡುವುದು? ಓ, ಮರೆತಿದ್ದೇನು. ದಣಿಗಳು ನನಗೆ ಕೊಟ್ಟಿರುವ ಅನ್ನದಲ್ಲಿ ಅದನ್ನೇ ತೆಗೆದುಕೊಂಡು ಹೋಗಿ ಸ್ವಲ್ಪ ಕೊಡುವೆನು. ಪೂಜ್ಯರೇ, ಹೀಗೋ ತೆಗೆದುಕೊಳ್ಳಿ. ಹಾ ಭಗವಂತ ಕಾಪಾಡ. ಹಾ ಪರಮಾತ್ಮ, ಇಲ್ಲಿಯೂ ಕೈಗೆ ಬಂದಂತ ನಮ್ಮ ಬಾಯಿಗೆ ಬರದಂತೆ ಮಾಡಿದಿ ತಂದೆ. ಏನೋ ಏನದನ್ಪಲ್ಲ ಮಲಗೋಕು ಬಿಡಕ್ಕಲ್ಲ, ಏನಿಲ್ಲ ಯಾಕ ಅಮ್ಮ ಒಂದೊಪ್ಪತ್ತು ಕೆಲಸ ಮಾಡ್ತಾರೆ, ನಮ್ಮಲ್ಲಿ ಊಟ ಮಾಡ್ಕಿದ್ದಿರ್ಲಿ ಅಂದ್ಬಿಟ್ಟು ನಾವು ಅನ್ನ ಕೊಟ್ರೆ ಈ ಒಯ್ಯಿಗೆ ಅನ್ನ ಎಲ್ಲಾನು ಕೊಡ್ತಾವ ಕರಿಯ ಅಸ್ಕನ್ ಕೆಲಸ ಮಾಡ್ರೆ ಪಾಪ ದೋಷ ಬರ್ದನಿಯಾ? ಯಾಕಮ್ಮ ಏನೇ ಒಂದ್ ಎಣ್ಣೆ ಚಿಕಲ್ಲಿ ಬೇಡ್ತಿದ್ದೆ ನಾಚ್ಕೋನಪ್ಪ, ಎಲ್ಲಾರು ದುಡ್ಡು ತಿನ್ನಕ್ಕಾಗೋನಪ್ಪ. ಸ್ವಾಮಿ, ಕೂಲಿ ಮಾಡೋಣವೆಂದ್ರೆ ನನಗೆ ದೇಶ ಪರಿಚಯವಿಲ್ಲ, ವ್ಯಾಪಾರ ಮಾಡೋಣವೆಂದ್ರೆ ನನ್ನಲ್ಲಿ ಹಣವಿಲ್ಲ. ನನ್ನನ್ನು ಯಾರು ತಾನೇ ಕೂಲಿ ಇಟ್ಟುಕೊಳ್ತಾರೆ ಸ್ವಾಮಿ? ಆಗ ನೋಡಪ್ಪ, ನಮ್ ತೋಟ ಇದೆ, ಕೆಲ್ಸಕ್ಕೇನ ಬರ್ತೀನಪ್ಪ. ಸ್ವಾಮಿ, ಒಂದು ಹೊತ್ತಿನ ಅನ್ನವನ್ನು ಕೊಟ್ರೆ ನಿಮ್ಮ ಮನೆಯಲ್ಲಿ ಕೆಲಸವನ್ನು ಮಾಡುವೆನು ಸ್ವಾಮಿ. ಬರೋರ್ನ ಹೆಂಗಪ್ಪ ನೆಂಬುದು? ಸ್ವಾಮಿ ಹೇಳುವೆನು. ನುಡಿದಂತೆ ನಡೆಯುವೆನೋ, ನುಡಿದಂತೆ ನಡೆಯುವೆನೋ, ನಡೆವಂತೆ ನುಡಿವೆನು. ಮಾತಾಪಿತರಾಣೆ ಜನಕ ಚಕ್ರವರ್ತಿಯಾಣೆ, ಕೊಟ್ಟ ಮಾತಿಗೆ ತಪ್ಪಲಾರೆನು ದಣಿಯೇ. ಪುಣ್ಯಾತ್ಮರೇ, ನುಡಿದಂತೆ ನಡೆಯುವೆನು, ನಡೆವಂತೆ ನುಡಿವೆನು. ಕಳ್ಳತನವನ್ನು ಮಾಡಿ ಕಳ್ಳರು ಸಿಕ್ಕಿದರೆ ಅವರ 2 ಹಸ್ತಗಳನ್ನು ಕತ್ತರಿಸಿ ಕೊಡುವೆನು. ಒಂದು ವೇಳೆ ಕಳ್ಳರು ಸಿಗದೆ ಹೋದ ಪಕ್ಷದಲ್ಲಿ ಆ ಪರಮಾತ್ಮನ ಪಾದ ಸಾಕ್ಷಿಯಾಗಿ ನನ್ನ 2 ಹಸ್ತಗಳನ್ನೇ ಕತ್ತರಿಸಿಕೊಡುವೆನು. ಪತ್ರವನ್ನು ತರಿಸಿ ಕರಾರನ್ನು ಬರೆದು ಕೊಡುವೆನು. ನನ್ಪರ ಪತ್ರ ತಂದು ಕಡೆ ಕರಾರು ಬರ್ದು ಕೊಡ್ತಾರೆ. ಸ್ವಾಮಿ, ಇದೋ ತೆಗೆದುಕೊಳ್ಳಿ. ನನ್ಪಲ ನನ್ ಕನ್ನಡಕ ತಂದಲ್ಲ, ಕರೆಕ್ಟ್ ಬರ್ದ ನೋಡಯ್ಯ. ಕಳ್ಳರು ಸಿಗದ ಪಕ್ಷದ ಓದದಲ್ಲಿ ನಿನ್ನ 2 ಕೈಗಳು ಕಲ್ಸ್ಕೊಂಡ್ ಬರ್ದಂಗ ಕಣೆಯೋ. ನನ್ನ 2 ಕೈಗಳು ಕತ್ತರಿಸ್ತಿ ಅಂತ ಬರ್ದವನ ಅಯ್ಯ, ನನ್ನ 2 ಕೈಗಳು ಒಟ್ಟಲ್ಲಿ ನಾನ್ ಸೇಫು, ನಿನ್ನ ಓದವೆ. ಸ್ವಾಮಿ, ಕಳ್ಳರು ಸಿಗದ ಹೋದ ಪಕ್ಷದಲ್ಲಿ ನನ್ನ 2 ಹಸ್ತಗಳನ್ನು ಕತ್ತರಿಸಿಕೊಡುವೆನೆಂದು ಬರೆದಿರುವೆನು ಸ್ವಾಮಿ. ಕಳ್ಳರು ಸಿಗದೆ ಹೋದ ಪಕ್ಷದಲ್ಲಿ ಅಂತ ಬರ್ದವ ನೋಡ. ನಾನೇನ್ ಹೇಳ್ದೆ ನಿನ್ಗೆ? ನಾನು ಅದೇ ಹೇಳಿದ್ದು. ಹೌದಾ? ನೋಡಪ್ಪ, ಇದೊಂದು ಜೋಪಾನವಾಗಿಡು. ನಮ್ ತೋಟದ ಹತ್ರ ಹೋಗ್ಬಿಡು. ಹೋಗ್ಬಿಟ್ಟು ಏನೇಂತ ರಸಬಾಳೆ, ಇದು ದ್ರಾಕ್ಷಿ, ಮೋಸವಿ ಎಲ್ಲಾ ತೋಟದ ಗಿಡಗಳಿದೆ, ನೋಡ್ಬಿಟ್ಟು ಜವಾಬ್ದಾರಿಯಿಂದ ವಹಿಸಿ ಕೆಲಸ ಹೇಳ್ಬಿಟ್ಟು ಬಾರಪ್ಪ. ಇದನ್ನ ನಿಮ್ಮ ಅಮ್ಮ ಕೇಳಿ ಭದ್ರವಾಗಿ ಇಡಕೇಳಪ್ಪ. ನಮ್ಮ ಹುಷಾರಿಲ್ಲ, ಯಾರ ತಲೆಗೀಡ ಬಲ್ ಹೊಡೆದ ತಾಂದವ್ರು ಏನ್ ಮಾಡ್ತೀಯ? ಯಾಕೆ ಕೊಟ್ಟಿರ ನಾನೇ ಇಟ್ಟಿರ್ತೀನಿ ಬಿಡು. ಇಟ್ಟಿರ್ತೀಯ ಚಡ್ಡಿ ಜಾಬು ಅಪ್ಪ, ಕರಾರ್ ಪತ್ರ ಎಲ್ಲರೂ ಪೆಟ್ಕಿಗೆ ಹಾಕಿಡೋ. ಸ್ನಾನ ಮಾಡ್ಬೇಕಾದ್ರೆ ನೆನೆಗ್ಲು ಬಿಡಿಯ ಜಮೇಶನ್ ಮಾಡ್ಸಿದ್ನಿ. ನೋಡಪ್ಪ, ಮನೆಗೆ ಹೋಗಿ ನಿಮ್ಮ ಅಮ್ಮನ ಕೇಳ ಕೊಡಪ್ಪ. ಅವನಿಗೆ ತೋಟದಲ್ಲಿ ಕೆಲಸ ಇದೆ, ಹೇಳ್ಬಿಟ್ಟು ಬಾರ. ಅಯ್ಯ ಪುಣ್ಯಾತ್ಮರೇ, ನೋಡ್ಯಾ, ಇದು ನಮ್ಮ ತೋಟ. ರಸಬಾಳೆ, ಚಕ್ಕೋತ, ಮಾವು, ಎಲ್ಲಾ ತರದ ಹಣ್ಣು ಗಿಡಗಳು ಎಲ್ಲ ಇದಾವೆ ಇದರಲ್ಲಿ. 23 ಗಂಟೆ ಕಾಲ ನೀನು ಕೆಲಸ ಮಾಡಬೇಕು. 1 ಗಂಟೆ ಕಾಲ ರೆಸ್ಟ್ ಮಾಡಿಬಿಟ್ಟು ಆರಾಮಾಗಿರೇ ಊಟ ತಗೊಂಡ್ಬಿಟ್ಟು ಬರ್ತೀನಿ ನಾನು. ಸ್ವಾಮಿ, ತಮ್ಮ ಇಷ್ಟದಂತೆ ಆಗಲಿ ದಣಿ. ಸೇದಬಾಯಿ ಕಡೆಗೆ ಹೋಗ್ಬಿಟ್ಟಿಯ? ತಮ್ಮ ಇಷ್ಟದಂತೆ ಆಗಲಿ ದಣಿ. ಓಹೋ, ಈ ತೋಟವು ಇಷ್ಟೊಂದು ಮನೋಹರವಾಗಿ ಕಾಣದಿಂದಲೇ ಈ ತೋಟದ ಮಾಲೀಕರು ನನ್ನಿಂದ ಕರಾರನ್ನು ಬರೆಸಿಕೊಂಡಿರುವುದು. ಏನಾದರೂ ಆಗಲಿ, ತೋಟವನ್ನು ಕಾಯುವೆನು. ಭೂಮಾತೆಯೇ ಶುಭ ದಾತೆಯೇ ಮಾತೆ, ಪಾಪಿಯ ವೇತೆಯ ತೊಲಗಿಸು ತಾಯೇ, 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 ಪರಮಾತ್ಮ. ಒಂದಿನ ಮಳೆ ಸುರಿಸಿ ಒಲಿದು ಪಾಲಿಸು ತಾಯಿ,
ಮಳೆ ಸುರಿಸಿ ಒಲಿದು ಪಾಲಿದು ತಾಯಿ ಅನ್ಯರ ಪಾಲಿನ ಸುಖದು ಕಲಿನಿಂದ ಅನ್ಯರ ಪಾಲಿನ ಸುಖದು ಕಲಿನಿಂದ ಮಾತೆಯೇ ಶುಭ ದಾತೆಯೇ ಮಾತೆ ಪಾಪಿಯತೆಯ ತೊಲಗಿಸು ತಾಯೇ ಅಮ್ಮ 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 ಪರಮಾತ್ಮ ಅನ್ನವು ನಿನ್ನಿಂದ ಆಕಾರ ನಿನ್ನಿಂದ ಅನ್ನವು ನಿನ್ನಿಂದ ಆಕಾರ ನಿನ್ನಿಂದ ಅನ್ಯರ ಪಾಲಿನ ಸುಗರು ಕವಿನಿಂದ ಅನ್ಯರ ಪಾಲಿನ ಸುಗರು ಕವಿನಿಂದ ಭೂಮಾತೆಯೇ ಶುಭ ದಾತೆಯೇ ಮಾತೆ ಪಾಪಿಯತೆಯ ತೊಲಗಿಸು ತಾಯೇ 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 ಪರಮಾತ್ಮ ಅನ್ನಪ್ಪನಂಗಳಿಗೆ ಅಗ್ರಗಣ್ಯಳು ನೀನೆ ಅನ್ನಪ್ಪನಂಗಳಿಗೆ ಅಗ್ರಗಣ್ಯಳು ನೀನೆ ಅನ್ಯರ ಪಾಲಿನ ಸುಗದು ಕರುಣಿಂದ ಪರಮಾತ್ಮ ಅನ್ಯರ ಪಾಲಿನ ಸುಗದು ಕರುಣಿಂದ ಭೂಮಾತೆಯೇ ಶುಭ ದಾತೆಯೇ ಮಾತೆಯೇ ಪಾಪಿಯತೆಯ ತೊಲಗಿಸು ತಾಯೇ 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 ಪರಮಾತ್ಮ ಏ ಪಾಪಿ ಆದ ಸಕ್ತರತನೆ ರಾಜಾದಿರಾಜನಾದ ನೀನು ಈ ದಿವಸ ಒಂದು ಹೊತ್ತಿನ ಅನ್ನಕ್ಕೋಸ್ಕರವಾಗಿ ರಾಮ ಜೋಯಿಸ್ರ ಮನೆಯಲ್ಲಿ ಬಾಳೆ ತೋಟ ಕಾಯುವ ಕೂಲಿ ಕೆಲಸಕ್ಕೆ ಈಡು ಮಾಡಿದೆ ತಂದೆ. ಇದೆಲ್ಲವೂ ನಿನಗೆ ಪ್ರಿಯವಾಗಲಿ ನನ್ನಪ್ಪ. ಏನಾದರೂ ಆಗಲಿ ದಣಿಗೆ ಕೊಟ್ಟ ವಾಗ್ದಾನದಂತೆ ಬಾಳ ತೋಟವನ್ನು ಕಾಯುವೆನು. ಶ್ರೀಹರಿ ಕಾಪಾಡು ಕಾಪಾಡು.